ಬನ್ನಿ ಎಂಥ ಪ್ರಾಬ್ಲಮ್ ಅಂತೇಳಿ ತೋರಿಸ್ತೀನಿ. ಹಳ್ಳಿ ಕಡೆಯಲ್ಲಿ ಎಂತ ಮಾಡ್ತಿದ್ದಾರೆ ಅಂದರೆ ಇದಕ್ಕೊಂದು ಹಾಳೆ ಕಟ್ಟಿ ಹೊಡಿತಿದ್ದಾರೆ. ಏರ್ ಫಿಲ್ಟ್ರ್ ಬರುತ್ತಲ್ಲ, ಒಂದು 10-12 ಗಂಟೆ ಹಿಂಗೆಲ್ಲ ಆದಮೇಲೆ ಇದನ್ನ ಒಂದ್ಸರಿ ಕ್ಲೀನ್ ಮಾಡಿ ಹಾಕಬೇಕು. ಹಿಂಗೆ ಏರ್ ಹೊಡಿಬೇಕು. ಏರ್ ಹೊಡಿದಿದ್ರೆ ಹಿಂಗೆ ಕೊಡ್ಕಿದ್ರೆ ಆಗುತ್ತೆ. ಪೂರ ಡಸ್ಟ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಡ್ರೈ ಪೆಟ್ರೋಲ್ ಹಾಕಿ ಹೀಗೆ ಮಾಡಿ ಇಟ್ಕೋಬೇಕು. ಮತ್ತು ಆಮೇಲೆ ನೋಡೋಣ. ಈಗ ನೆನ್ನೆಲ್ಲ ಸ್ವಲ್ಪ ಟ್ಯೂನಿಂಗ್ ಅಡ್ಜಸ್ಟ್ ಮಾಡಿದ್ದೀನಿ, ಆದರೂ ಆಗ್ತಾಯಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಏನಂತೇಳಿ ನೋಡಬೇಕು. ಮತ್ತು ಈಗ ಹೊಸದಾಗಿ ತಗೊಂಡವರಿಗೆ ರೋಪ್ ಹಾಕೋದೆಲ್ಲ ಅಷ್ಟೊಂದು ಗೊತ್ತಿರಲ್ಲ. ಈಗ ಸಾಮಾನ್ಯವಾಗಿ ಮಲೆನಾಡು ಕಡೆ ಎಲ್ಲರಿಗೆ ಗೊತ್ತಿರ್ತದೆ. ರೋಪ್ ಹಾಕೋದು ತೋರಿಸ್ಕೊಡ್ತೀನಿ. ಡಿವೈಡ್ ಆದಮೇಲೆ ಈಗ ಒಂದು ಸೈಡು ಒಂದಿಷ್ಟು ಉದ್ದ ಬಿಟ್ಕೋಬೇಕು. ಎಕ್ಸ್ಟ್ರಾ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಹಾಕೋಕ್ಕೆ ಸುಲಭ ಆಗುತ್ತೆ. ಆಮೇಲೆ ಬೇಕಾದ್ರೆ ವಾಪಸ್ ಹೇಳ್ಕೋಬೋದು. ಇಲ್ಲಿ ಒಂದು 5 mm ಅಲೆಂಕಿ ನಟ್ಟಿದೆ, ಅದನ್ನ ತೆಗೆದು ಕ್ರೀಸಿಂಗ್ ಮಾಡಬೇಕು. ಅಡ್ಜಸ್ಟ್ ಮಾಡೋದು ಸ್ಟಾರ್ಟಲ್ಲಿ. ಹೀಗೆ ಭಾರಿ ಪ್ರೊಟೆಕ್ಟ್ ಇದು. ಅದನ್ನ ವೇರ್ ಮಾಡಲೇಬೇಕು ನೀವು ಹೆಲ್ಮೆಟ್ ನೋಡಿ. ಹಾಯ್, ಹಲೋ ನಮ್ಮೆಲ್ಲ ನಾವಿಕ ಮಹೇಶರಿಗೆ ಒಂದು ನಮಸ್ಕಾರ. ಭಾಳ ದಿನಗಳ ನಂತರ ಒಂದು ವೀಡಿಯೋನ ಮಾಡ್ತಾಯಿದ್ದೀವಿ. ಎಷ್ಟು ದಿನ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಸ್ವಲ್ಪ ಕೆಲಸಗಳಿದ್ದು ಆ ಕಡೆ ಈ ಕಡೆ ಅಂತೇಳಿ. ಮತ್ತು ಇವಾಗ ಗೊತ್ತಲ್ಲ, ಈಗ ಹೆಂಗಿದ್ರು ಸ್ಪ್ರೇ ಟೈಮು, ಪುರ್ಸೊತ್ತಾಗಲ್ಲ. ನಮ್ಮ ಸಂತು ಅಂತೂ ಗೊತ್ತಿಲ್ಲ ಎಲ್ಲಿ ಹೋಗ್ಯಾರ ಅಂತೇಳಿ. ನಾನು ಇವತ್ತು ಒಂದು 4 ದಿನದಿಂದ ಮಳೆ ಜೋರು, ಹಾಗಾಗಿ ಮನೇಲಿ ಇನ್ನೇನು ಸ್ವಲ್ಪ ಹಳ ಹೊಡೆಯೋಣ ಅಂತ ನೋಡ್ತಾಯಿದ್ದು. ಹಳ ಹೊಡೆಯೋಕ್ಕೆ ಈ ಒಂದು ವೀಡ್ ಕಟರ್ ಮಷಿನ್ ಏನಿದೆ ಇದು ಸ್ವಲ್ಪ ಕೈ ಕೊಡ್ತುಂಟು. ಒಂದು 2 ಸಲ ಹೊಡೆದ್ವಿ ಮತ್ತು ನಿಲ್ಲಿಸಿದ್ವಿ. ನೋಡೋಣ ಏನಾಗಿದೆ, ಚೆಕ್ ಮಾಡೋಣ ಅಂತ. ನೋಡುವ ಏನು ಪ್ರಾಬ್ಲಮ್ ಅಂತೇಳಿ ತೋರಿಸ್ತೀನಿ ನಿಮಗೆ. ಸಡನ್ ಸ್ಟಾರ್ಟ್ ಆಗಲ್ಲ, ಒಂದು 2 ಸರಿ ಪಂಪ್ ಮಾಡಬೇಕು. ಬನ್ನಿ ಎಂಥ ಪ್ರಾಬ್ಲಮ್ ಅಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಂಥ ಪ್ರಾಬ್ಲಮ್ ಅಂದರೆ, ಈಗ ಹೆವಿ ಕಳೆ ಎಲ್ಲ ಇದ್ದಾಗ ಇದು ಎಂಗೇಜ್ ಆಗಲ್ಲ, ತಿರುಗಲ್ಲ. ಇದು ಟ್ಯಾಪ್ ಎಂಡು. ಏನು ಪ್ರಾಬ್ಲಮ್ ಅಂಥೇಳಿ ಭಾರಿ ಚೆಕ್ ಮಾಡಿದೆ ಮೊನ್ನೆಯಿಂದ. ಇದರಲ್ಲೊಂದು 2-3 ಥರ ಪ್ರಾಬ್ಲಮ್ ಬರ್ತದೆ. ಈಗ ಹಳ್ಳಿ ಕಡೆಯವರಲ್ಲಿ ಎಂತ ಮಾಡ್ತಿದ್ದಾರೆ ಅಂದರೆ ಇದಕ್ಕೊಂದು ಹಾಳೆ ಕಟ್ಟಿ ಹೊಡಿತಿದ್ದಾರೆ. ಈಗ ಅಗ್ರಿಕಲ್ಚರ್ ಏನು ಮಷಿನರಿಗಳೆಲ್ಲ ಇದು ಮಾಡ್ತಿರಲ್ಲ, ಅವ್ರೊಂದು ಸ್ವಲ್ಪ ಏನಾದರೂ ಇದಕ್ಕೆ ಪರ್ಯಾಯವಾಗಿ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಸಾಧ್ಯವಾದಷ್ಟು ರೈತರಿಗೆ ಉಪಯೋಗ ಆಗಲಿ. ಯಾಕಂದರೆ ಈ ಸದ್ಯ ಮಳೆಯಲ್ಲಿ ಹೊಡಿಬೋದು ಆರಾಮಾಗಿ. ಇದಕ್ಕೊಂದು ನೀರು ಬಿಡಲಿಲ್ಲ ಅಂದರೆ ಆಯಿತು. ಅದಕ್ಕೊಂದು ಏನಾದರೂ ನೋಡಿ ಮಾಡಿ. ಬನ್ನಿ ಬಿಚ್ಚುವ. ಮತ್ತು ಮೇಯ್ನಾಗಿ ನೋಡಿ, ಒಂದು 2 ಹೇಳ್ತೀನಿ ನಿಮಗೆ. ನೋಡಿ, ಇದು ಏರ್ ಫಿಲ್ಟ್ರು. ಇದರಲ್ಲಿ ನೋಡಿ, ನೀವು ಹೆವಿ ಡಸ್ಟ್ ಎಲ್ಲ ಇದ್ದರೆ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಎಲ್ಲ ಬರ್ತದೆ. ಇದನ್ನ ನೀವು ಹಿಂಗೆ ಒಂದು ಸ್ವಲ್ಪ ಗಂಟೆ ಆದಮೇಲೆ ಹೊಡೆದೆಲ್ಲ, ಒಂದು 10-12 ಗಂಟೆ ಹಿಂಗೆಲ್ಲ ಆದಮೇಲೆ ಇದನ್ನ ಒಂದ್ಸರಿ ಕ್ಲೀನ್ ಮಾಡಿ ಹಾಕಬೇಕು. ಹಿಂಗೆ ಏರ್ ಹೊಡಿಬೇಕು. ಏರ್ ಹೊಡಿದಿದ್ರೆ ಹಿಂಗೆ ಕೊಡ್ಕಿದ್ರೆ ಆಗುತ್ತೆ. ಪೂರ ಡಸ್ಟ್ ಏನಾದರೂ ಇತ್ತು ಅಂದರೆ ಸ್ವಲ್ಪ ಡ್ರೈ ಪೆಟ್ರೋಲ್ ಹಾಕಿ ಹೀಗೆ ಮಾಡಿ, ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗ್ತದೆ. ಮತ್ತು ಇನ್ನೊಂದು ನೋಡಿ, ಇದು ಟ್ಯೂನಿಂಗ್ ಅಡ್ಜಸ್ಟ್ ಸರಿ ಇಲ್ಲ ಅಂದರೂ ಕೂಡ ಹಂಗಾಗ್ತದೆ. ಅವಾಗ ತೋರಿಸಿದ್ನಲ್ಲ ನಾನು. ಟ್ಯೂನಿಂಗ್ ಅಡ್ಜಸ್ಟ್ ಮಾಡೋಕ್ಕೆ ಇದು ಸ್ಟಾರ್ಟಲ್ಲಿ ಇಟ್ಕೋಬೇಕು. ಅದು ಆಮೇಲೆ ನೋಡೋಣ. ಈಗ ನೆನ್ನೆಲ್ಲ ಸ್ವಲ್ಪ ಟ್ಯೂನಿಂಗ್ ಅಡ್ಜಸ್ಟ್ ಮಾಡಿದ್ದೀನಿ, ಆದರೂ ಆಗ್ತಾಯಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ಏನಂತೇಳಿ ನೋಡಬೇಕು. ಇದು ಮತ್ತು ಈಗ ಹೊಸದಾಗಿ ತಗೊಂಡವರಿಗೆ ರೋಪ್ ಹಾಕೋದೆಲ್ಲ ಅಷ್ಟೊಂದು ಗೊತ್ತಿರಲ್ಲ. ಈಗ ಸಾಮಾನ್ಯವಾಗಿ ಮಲೆನಾಡು ಕಡೆ ಎಲ್ಲರಿಗೆ ಗೊತ್ತಿರ್ತದೆ. ರೋಪ್ ಹಾಕೋದು ತೋರಿಸ್ಕೊಡ್ತೀನಿ ನೋಡಿ.
ಸ್ಟಾರ್ಟಿಂಗ್ ತಗೊಂಡೋದು ರೋಪ್ ಹಿಂಗಿರುತ್ತಾ, ಒಂದು ಮಾರಿದೆ ಅಂದರೆ ಅದನ್ನ ಕರೆಕ್ಟಾಗಿ ಮಧ್ಯಕ್ಕೆ ಡಿವೈಡ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಡಿವೈಡ್ ಆದಮೇಲೆ ಈಗ ಒಂದು ಸೈಡು ಒಂದಿಷ್ಟು ಉದ್ದ ಬಿಟ್ಕೋಬೇಕು ಎಕ್ಸ್ಟ್ರಾ. ಡಿವೈಡ್ ಮಾಡಾದಮೇಲೆ ಒಂದು ಸ್ವಲ್ಪ ಅದನ್ನ ಎಳ್ಕೊಬೇಕು ಮುಂದೆ ಎಳ್ಕೊಂಡು ನೋಡಿ, ಇದರಲ್ಲಿ ಒಂದು ಗ್ರೂ ಇರುತ್ತೆ, ಅದಕ್ಕೆ ಸಿಕ್ಸ್ಕೋಬೇಕು ಫಸ್ಟು ನೋಡಿ. ಹಿಂಗೆ ಸಿಕ್ಸ್ಕೊಂಡು ನೋಡಿ ಫುಲ್ ಈ ಥರ ಸುತ್ತಬೇಕು ಎರಡೂ. ಅದು ಎರಡು ಪಾತ್ ಬಿಟ್ಟು ಆ ಕಡೆ ಈ ಕಡೆ ಆಗಬಾರ್ದು. ನೋಡಿ ಕೊನೆಗೆ ಸ್ವಲ್ಪ ಉಳಿತದಲ್ಲ, ಆವಾಗ ಈ ಥರ ಒಂದು ಗ್ರೂಗೆ ಇಲ್ಲೊಂದು ಮೇಲ್ಗಡೆ ಒಂದು ಗ್ರೂ ಇರುತ್ತೆ, ಅಲ್ಲಿ ಸಿಕ್ಸ್ಕೊಂಡ್ರೆ ಆಯಿತು. ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಹಾಕೋಕ್ಕೆ ಸುಲಭ ಆಗುತ್ತೆ, ಆಮೇಲೆ ಬೇಕಾದ್ರೆ ವಾಪಸ್ ಹೇಳ್ಕೋಬೋದು. ನೋಡಿ ಈ ಥರ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ ಫಸ್ಟು ಇದ್ರೊಳ ಹಾಕ್ಕೊಳ್ಳಿ ಒಂದನ್ನು, ಒಂದೊಳಗೆ ಹಾಕ್ಕೊಂಡ್ರ ಆಮೇಲೆ ಇದೊಂದು ಹಾಕ್ಕೊಳ್ಳಿ ನೋಡಿ. ಅಷ್ಟೇ ಕೆಲಸ. ಈಗ ಬೇಕಾದ್ರೆ ಇದನ್ನ ತೆಗೆದುಬಿಟ್ರೆ ಆಯಿತು ನೋಡಿ. ಲಾಕಾಯ್ತಾ? ಇದು ನಿಮಗೆ ಏನಕ್ಕೆ ಸಹಾಯ ಮಾಡುತ್ತೆ ಅಂದರೆ, ಇದು ನೋಡಿ, ಇದು ಒಳಗಡೆ ಹಿಂಗೆ ಪುಷ್ ಆದಾಗ ನಮಗೆ ರೋಪ್ ಆರಾಮಾಗಿ, ರೋಪ್ ಏನು ಗಿಡ್ಡ ಆಗ್ತಾ ಬರ್ತಲ್ಲ, ಆವಾಗ ಒಂದು ಸರಿ ನೆಲಕ್ಕೆ ಟ್ಯಾಪ್ ಮಾಡಿದ್ರೆ ಒದ್ದಾಗುತ್ತೆ. ಇಲ್ಲ ನೀವು ಕೈಲಿ ಹೊತ್ಕೊಂಡು ಇದು ಮಾಡ್ಬೋದು ನೋಡಿ. ಇದು ಕರೆಕ್ಟಾಗಿ ಲಾಕ್ ಆಗಿದೆ. ಇಷ್ಟೇ ಕೆಲಸ. ಇನ್ನೊಂದು ಹೇಳ್ತೀನಿ ನಿಮಗೆ, ಮೇಯ್ನು ಗ್ರೀಸಿಂಗ್ ಎಲ್ಲಿ ಮಾಡ್ಬೇಕಂತೇಳಿ. ನಿಮ್ಗೆ ಅಲೆನ್ಕಿ ಇಲ್ಲದೆ ವೀಡ್ ಕಟ್ರಲ್ಲಿ ಏನು ನಡೆಯಲ್ಲ, ಅಲೆನ್ಕಿ ಬೇಕೇ ಬೇಕಾಗ್ತದೆ ನೋಡಿ. ಇಲ್ಲಿ ಗ್ರೀಸಿಂಗ್ ಮಾಡ್ಬೇಕು ನೋಡಿ. ಇಲ್ಲಿ ಒಂದು 5 mm ಅಲೆನ್ಕಿ ನಟ್ಟಿದೆ, ಅದನ್ನ ತೆಗೆದು ಗ್ರೀಸಿಂಗ್ ಮಾಡಬೇಕು. ನೋಡಿ ಇದ್ರದ್ದು ಅಲೆನ್ಕಿದು ಒಳಗಡೆದು ಥ್ರೆಡ್ ಸ್ಲಿಪ್ ಆಗಿದೆ, ಹಂಗಾಗಿ ನಾವು ಕಟಿಂಗ್ ಪ್ಲೇರಲ್ಲಿ ಲೂಸ್ ಮಾಡುವ. ನೋಡಿ ನಾವು ಇದರೊಳಗೆ ಗ್ರೀಸ್ ತುಂಬಬೇಕು. ಗ್ರೀಸ್ ಹಾಕ್ತಾಯಿದ್ರೆ ಏನಾಗುತ್ತೆ ಅಂದರೆ ಮಷಿನ್ಗೆ ತುಂಬ ಪೆಟ್ಟು ಬೀಳುತ್ತೆ. ಇದ್ರೊಳಗೆ ಇಂಜೆಕ್ಷನ್ ಟ್ಯೂಬ್ ಇದ್ದರೆ ಭಾರಿ ಸುಲಭ, ಇಲ್ಲಾಂದರೆ ಈಗೇನಾದ್ರು ಸಾಹಸ ಮಾಡಬೇಕು. ಅದು ಗ್ರೀಸ್ ಔಟ್ ಆಗಬೇಕು ಹೊರಗಡೆ, ಅಲ್ಲಿವರೆಗೂ ನೀವು ಪ್ರೆಸ್ ಮಾಡಬೇಕು. ನನ್ನ ಹತ್ರ ಸಾಧಾರಣ ಟೂಲ್ಸ್ ಉಂಟು, ಮತ್ತು ಈ ಸ್ಪ್ರೇ ಮಷಿನ್ನು ವೀಡ್ ಕಟರ್ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ತೀನಿ. ಕೆಲವೊಂದೆಲ್ಲ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸುಕ್ಷಿತ್ ಅಂತೇಳಿ, ಅವನಿಗೆ ಮಷಿನರೀಸ್ ಎಲ್ಲ ಅವನೇ ರಿಪೇರ್ ಮಾಡ್ತಾನೆ. ಮತ್ತೊಂದು ಸಣ್ಣದಾಗಿ ವರ್ಕ್ಶಾಪ್ ಹಾಕ್ಕೊಂಡಿದ್ದಾನೆ ಮನೆಯಲ್ಲಿ, ಕಳಿಸ್ತಲ್ಲ ಒಂದಿದೆ. ಅವನಿಗೆ ಕಾಲ್ ಮಾಡಿ ಕೇಳೋದು, ಹಂಗೆ ಏನಾದರೂ ಮೇಜರ್ ಪ್ರಾಬ್ಲಮ್ ಇದ್ದರೆ ಹೇಳ್ತಾನೆ ಹಿಂಗೆ ಮಾಡು ಅಂತ. ನನ್ನ ಕೈಲಿ ಏನು ಬೈಲಿಲ್ಲ ಅಂದರೆ ಮತ್ತೆ ಅವನಿದ್ದ ತೊಗೊಂಡೋಗೋದು. ಅದು ಇಂಜಿನ್ ಹತ್ರ ನಮ್ಗೆ 2 ಕೆಲಸ. ಒಂದು ಇದು ಟ್ಯೂನಿಂಗ್ ಅಡ್ಜಸ್ಟ್ ಮಾಡ್ತೀವಿ. ನಿಮ್ಗೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲೊಂದು ಟ್ಯೂನಿಂಗ್ ಅಡ್ಜಸ್ಟ್ ಮಾಡೋ ಸ್ಕ್ರೂ ಉಂಟು ಕಾರ್ಬೇಟ್ರಲ್ಲಿ.
ನೋಡಿ ನಿಮಗೆ ಇದು ಸವಿಯಲ್ಲ ಅಷ್ಟು. ಈ ಒಳಗಡೆ ಥ್ರೆಡ್ಡು ಸೌದೋಗುತ್ತೆ. ನೀವು ಜಾಸ್ತಿ ಟ್ಯೂನಿಂಗ್ ಮಾಡಿ ಅನ್ನೋದು ತಿರ್ಸ್ತಿದ್ರಿ ಅಂದರೆ ಇದು ಒಳಗಡೆದು ಸೌದೋಗುತ್ತೆ. ಒಳಗಡೆ ಸೌದೋದ್ರೆ ನಿಮಗೆ ಕಾರ್ಬೋರೇಟರ್ ಹೊಸ್ತೆ ಹಾಕಬೇಕಾಗ್ತದೆ. ನಾನೊಂದು ಟೆಕ್ನಿಕ್ ಮಾಡಿದ್ದೀನಿ, ಇದಕ್ಕೊಂದು ನೂಲು ಸುತ್ತಿ ಹಾಕ್ತಾಯಿದ್ದೀನಿ. ಇದು ಹೋದ ವರ್ಷವೇ ಹೋಗಿತ್ತು. ಹೊಸದು ಹಾಕ್ಬೇಕಂದ ಹೊಸದಕ್ಕೆ ಸ್ವಲ್ಪ ರೇಟ್ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಹಾಗೆ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೆ. ಸರಿ ಇತ್ತು. ನೆನ್ನೆ ಯಾಕೋ ಸ್ವಲ್ಪ ಕೈ ಕೊಡ್ತು. ನೀವು ಟ್ಯೂನಿಂಗು ಸ್ಟಾರ್ಟಲ್ಲಿ ಇಟ್ಕೊಂಡೆ ಮಾಡಬೇಕು. ಟ್ಯೂನಿಂಗ್ ಆಮೇಲೆ ಮಾಡೋಣ. ಮೇಜರ್ ಪ್ರಾಬ್ಲಮ್ ಏನಂದರೆ ಅದು ಇದೊಂದು ನೋಡಿದ್ರಲ್ಲ, ಏರ್ ಫಿಲ್ಟ್ರನ್ನು ಕ್ಲೀನ್ ಮಾಡಬೇಕು. ಮತ್ತು ನೋಡಿ ಮೇಯ್ನಾಗಿ ನೋಡಬೇಕಾಗಿರೋದು ಕ್ಲಚ್ಚು. ಈಗ ಸುಮಾರು ಗಂಟೆ ಎಲ್ಲ ಹೊಡೆದಿರ್ತೀರ, ಕ್ಲಚ್ ನೋಡೇ ಇರಲ್ಲ. ಕ್ಲಚ್ಚು ನಿಮಗೆ ನೋಡಿ ಇಷ್ಟು ಸವಿಯಾಗಿ ಬಿಡಬಾರ್ದು. ಇಷ್ಟು ಸವಿಯಾಗಿ ಬಿಟ್ಟರೆ ಒಳಗಡೆ ಹೌಸಿಂಗಿಗೆ ಪ್ರಾಬ್ಲಮ್ ಆಗ್ತದೆ. ಕ್ಲಚ್ ಹೌಸಿಂಗಿಗೆ ನೋಡಿ ತೋರಿಸ್ತೀನಿ ನಿಮ್ಗೆ ಹೆಂಗಾಗಿದೆ ಅಂತೇಳಿ. ಕೆಲವೊಂದು ಸರಿ ಮತ್ತೀಗ ಹೊಸ ಕ್ಲಚ್ ಹಾಕಿದ್ರು ನಿಲ್ಲೋದು ಕಷ್ಟ. ನೋಡಿ ಕ್ಲಚ್ ಹೌಸಿಂಗ್ ಬಿಚ್ಚೋಣ. ಇದಕ್ಕೂ ಕೂಡ 5 mm ಅಲೆನ್ ಕೀ ನೋಡಿ ಯಾವುದೇ ಕಾರಣಕ್ಕೂ ಸ್ಲಿಪ್ ಮಾಡಬಾರ್ದು. ಇದೆಲ್ಲ ಸ್ವಲ್ಪ ಸಾಧಾರಣ ಗೊತ್ತಿದ್ದರೆ ಒಳ್ಳೆಯದು. ಇಲ್ಲಾಂದರೆ ಈಗ ನಮ್ಮ ಹಳ್ಳಿ ಕಡೆಯಲ್ಲಿಗೆ ನೋಡಿ ಅಲ್ಲಿಗೆ ತೊಗೊಂಡೋಗ್ಬೇಕಾಗ್ತದೆ. ಇಲ್ಲಿ ಮನೆ ಹತ್ರ ಯಾರು ಮಾಡಿದರೆ ಪರವಾಗಿಲ್ಲ, ಇಲ್ಲಾಂದರೆ 14-15 ಕಿಲೋಮೀಟ್ರ್ ಹೊತ್ಕೊಂಡು ಹೋಗ್ಬೇಕಿದ್ನ. ಸ್ವಲ್ಪ ನಾಲೆಡ್ಜ್ ಇದ್ದರೆ ಮತ್ತು ಜರ್ಕಿಂಗ್ ಏನತ್ತ ಅಂತಂದರೆ ಪ್ಲಗ್ ಒಂದು ನೋಡಿದ್ರೆ ಆಯಿತು. ಪ್ಲಗ್ ಏನು ತೊಂದರೆ ಇಲ್ಲ ಇದ್ರದ್ದು. ನೋಡಿ ಇದು ಕ್ಲಚ್ಚು. ಎಂಡು ಆಗ್ತಾ ಬಂದಿದೆ. ಇದು ನೋಡಿ ಇಲ್ಲಿ ಕ್ಲಚ್ ಹೌಸಿಂಗ್ ಹಂಗಾಗಿದೆ ಅಂತೇಳಿ. ನನ್ನ ಪ್ರಕಾರ ಇದಕ್ಕೆ ನಿಲ್ತಾ ಇಲ್ಲ. ಒಂದು ಲಾಕಿಂಗ್ ಸಿಸ್ಟಮ್ ಇದೆ ಒಳಗಡೆ. ಒಂದು ಕೆಟ್ಕೊತಾನೆ ಒಂದೇ ಬಿಟ್ಟು ಗೊತ್ತಾನ. ಒಂದು ಕಡೆ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಇದು ಕ್ಲಚ್ ಸಮೇತ ಬಿಡ್ಲಿಕ್ಕಾಗಲ್ಲ. ನೋಡಿ ಆಲ್ರೆಡಿ ಎಡ್ಜ್ ಬಿದ್ದಿದೆ. ಇದು ನನಗೆ ಯಾಕೋ ಡೌಟು, ಕ್ಲಚ್ ಹೌಸಿಂಗ್ಗೆ ಚೇಂಜ್ ಮಾಡಬೇಕು ಅಂತ ಕಾಣ್ತದೆ. ಹಾಕೋಕ್ಕೆ ಮುಂಚೆ ನಂತೂರು ಕ್ಲೀನ್ ಮಾಡೋಣ ಹೆಂಬ್ರಿ ಹಾಕಿ ಕ್ಲಚ್ ಹೌಸಿಂಗು. ಹೊಸ ಕ್ಲಚ್ ಎಲ್ಲ ಹೋಯ್ತು. ನೋಡುವ. ಬೋಲ್ಟ್ ಎಲ್ಲ ಬಿಚ್ಚಿದ್ರೆ ಅದಕ್ಕೊಂದ್ಸರಿ ಗ್ರೀಸ್ ಅಪ್ಲೈ ಮಾಡಿ ಆಮೇಲೆ ಹಾಕಿಬಿಡಿ. ಯಾಕಂದರೆ ನೆಕ್ಸ್ಟ್ ಟೈಮ್ ತೆಗೆಯುವಾಗ ಸ್ವಲ್ಪ ಆರಾಮಾಗ್ತದೆ ಅಂತ.
ಟೈಟ್ ಮಾಡುವಾಗಲೂ ಅಷ್ಟೇ ಒಂದೇ ಬೋಲ್ಟ್ನ ಟೈಟ್ ಮಾಡಬೇಡಿ, ಎರಡನ್ನು ಒಟ್ಟಿಗೆ ಟೈಟ್ ಮಾಡಬೇಕು. ನೋಡಿ, ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಡೈಲಿ ವೀಡಿಯೋಸ್ ಮಾಡ್ತೀವಿ ಅಂತೇಳಿ ಹೇಳಲ್ಲ, ಡೈಲಿ ಮಾಡೋಕ್ಕೆ ಪುರ್ಸೊತ್ತಿಲ್ಲ, ಅವಾಗವಾಗ ಟೈಮ್ ಸಿಕ್ಕಾಗ ಮಾಡುವ. ಸಾಕು ಅಂತ ಕಾಣ್ತದೆ ಟೈಟು. ಚಿಕ್ಕೋತಾನೆ ನಾನು ಫಿಟ್ ಮಾಡ್ತಾ ಇದ್ದೀನಿ. ನೋಡಿ, ಟೈಟ್ ನಿಮಗೆ ಗೊತ್ತಾಗುತ್ತೆ, ಅಂದಾಜು ಫೀಲ್ ಆಗುತ್ತೆ. ಅಲ್ಲಿವರೆಗೆ ಟೈಟ್ ಮಾಡಿ. ನೋಡಿ, ಇದು ಐಡ್ಲಿಂಗ್ ಅಡ್ಜಸ್ಟ್, ಈ ಸ್ಕ್ರೂ ಐಡ್ಲಿಂಗ್ ಅಡ್ಜಸ್ಟ್. ಫಿಲ್ಟ್ರ್ ಹಾಕುವ. ನೋಡಿ, ಸ್ಟಾರ್ಟ್ ಆಗಲಿಲ್ಲ ಅಂದರೆ ಅಲ್ಲೊಂದು ಪಂಪ್ ಬರುತ್ತೆ ನೋಡಿ, ಇಲ್ಲಿ ಒಳಗಡೆ ಅದನ್ನ ಪ್ರೆಸ್ ಮಾಡಿದರೆ ಆಯಿತು. ಒಂದು 5-6 ಸರಿ ಪಂಪ್ ಮಾಡಿದರೆ ನಮಗೀಗ ಒಳ್ಳೆ ಸದೆ ಬೇಕು ಮಾರ್ರೆ, ಸದೆ ಕಮ್ಮಿ ಆಗಿದೆ ಇಲ್ಲಿ.
ಮಳೆ ಬಂತು. ಹಾಂ ಮಿಷಿನ್ ರೆಡಿ ಆಯ್ತು. ಇವಾಗ ಏನು ತೊಂದರೆ ಇಲ್ಲ. ಒಂದು ಸ್ವಲ್ಪ ಟ್ಯೂನಿಂಗ್ ಅಡ್ಜಸ್ಟ್ ಮಾಡಬೇಕು, ಮಾಡಿಕೊಂಡ್ರೆ ಸರಿ ಆಗ್ತದೆ. ಮತ್ತು ನೋಡಿ, ನೀವು ವೀಡ್ ಕಟ್ಟರಲ್ಲಿ ಏನಾದರೂ ಹಳ ಹೊಡಿತೀನಿ ಅಂದರೆ ಗಾಗಲ್ಸು ಕನ್ನಡಕ್ಕೆ ಏನು ಬರ್ತದೆ ಅದನ್ನು ಯೂಸ್ ಮಾಡಿ. ಮತ್ತು ಇದನ್ನಂತೂ ಮೇಯ್ನ್ಲಿ ಯೂಸ್ ಮಾಡಬೇಕು ನೀವು, ಇಲ್ಲಾಂದರೆ ನೋಡಿ ಕಣ್ಣು ಭಾರಿ ಸೂಕ್ಷ್ಮ. ನೀವು ಹೆಂಗೆ ಕನ್ನಡಕ್ಕೆ ಹಾಕೊಂಡು ಹೊಡಿತೀನಿ ಅಂದರೂ ಅಡಿಗಡೆಯಿಂದನೂ ಅದೇನು ಇದು ಕೂಳೆ ಗಿಳೆಲ್ಲ ಹೊಡೆಯೋತ್ತಿಗೆ ಕಡ್ಡಿ ಬಂದು ಹಾರೋಂಥ ಚಾನ್ಸಸ್ ಇರ್ತದೆ. ಇದು ನಿಮಗೆ ಭಾರಿ ಪ್ರೊಟೆಕ್ಟ್. ಇದನ್ನ ವೇರ್ ಮಾಡಲೇಬೇಕು ನೀವು ಹೆಲ್ಮೆಟು. ನೋಡಿ, ಅದರೊಳಗಡೆ ಕನ್ನಡಕ್ಕೆ ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಆ ಕನ್ನಡಕ್ಕೆ ಏನಂದರೆ ನಿಮಗೆ ಅದರೊಳಗಡೆ ನಾವು ಮಾತಾಡುವಾಗ ಏನಾದರೂ ಉಸಿರಾಡುವಾಗೆಲ್ಲ ಇದು ಮಾಯಿಶ್ಚರ್ ಏನಿದೆ ಅದು ಕನ್ನಡಕದ ಮೇಲೆ ಕೂತಾಗ ನಮ್ಗೆ ಹೊರಗಡೆ ಸದೆ ಏನು ಕಾಣಲ್ಲ. ಇದಾದರೆ ನಿಮ್ಗೆ ಅಷ್ಟು ರಗಳೆ ಇಲ್ಲ, ಆರಾಮಲ್ಲಿ ಕಾಣ್ತದೆ. ನೋಡಿ, ಹೆಂಗೆ ಬೇಕಾದರೂ ಸದೆ ಆರಾಮಲ್ಲಿ ಹೊಡಿಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ನೋಡಿ, ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ ನೋಡುವ. ನನ್ನ ಕೈಲಾಗಿಲ್ಲ ಅಂದರೆ ನಮ್ಮ ಸುಕ್ಷಿ ಹೇಳ್ಕೊಡ್ತಾನೆ ಏನಾದರೂ ಇದ್ದರೆ. ಮತ್ತು ನಾವು ಸಣ್ಣ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಮಷಿನ್ ತೊಗೊಂಡು ಅಲ್ಲಿಗೆ ಹೋಗೋದು ತುಂಬ ಖರ್ಚು. ಮನೆಯಲ್ಲೇ ಸ್ವಲ್ಪ ಗೊತ್ತಿದ್ದರೆ ಮಾಡ್ಕೋಬೋದು. ಇನ್ನು ನೆಕ್ಸ್ಟು ನಮ್ಮದೊಂದು ಸ್ಪ್ರೇದು ವಿಡಿಯೋ ಬಾಕಿ ಆಗಿದೆ, ನೋಡುವ, ಟೈಮ್ ಆದರೆ ಮಾಡುವ. ಯಾವುದಕ್ಕೆ ಈಗ ಸ್ಪ್ರೇ ಮಾಡೋಕ್ಕೆ ಬಿಡ್ತಾಯಿಲ್ಲ ಮಳೆ. ಒಂದಷ್ಟು ಮನೆಯದೆಲ್ಲ ಮಾಡಾಯಿತು, ನಮ್ಮದು ಹೊಡ್ಕೊಂಡಾಗಿದೆ. ನೋಡುವ, ಮಳೆ ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಮಳೆ ಕಮ್ಮಿ ಆದರೆ ಮತ್ತು ಇನ್ನೊಂದು ಹಳ ಹೊಡಿರ್ಬೇಕಾದ್ರೆ ಅದೊಂದು ಈ ಥರ ಒಂದು ಹೆಲ್ಮೆಟು ಮತ್ತು ಗಂಬೂಟ್ ನೀವು ಯೂಸ್ ಮಾಡಲೇಬೇಕು. ಈ ಮಳೆಗಾಲದಲ್ಲಿ ಆ ಥರದೊಂದು ಕೋಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಕೆಸ ಏನಾದರೂ ಹೊಡಿತೀರಲ್ಲ, ಅದೆಲ್ಲ ನಿಮಗೆ ಕುತ್ತಿಗೆ ಸೈಡಿಗೆಲ್ಲ ಹಾರಿದರೆ ಭಯಂಕರ ತುರ್ಸೆ ಬರುತ್ತೆ, ಕೆಲಸ ಮಾಡೋಕ್ಕೆ ಆಗಲ್ಲ, ಭಯಂಕರ ಹಿಂಸೆ ಆಗ್ತದೆ. ಮತ್ತೊಂದು ಗಂಬೂಟು ಯೂಸ್ ಮಾಡಲೇಬೇಕು. ನೋಡಿ, ಇಲ್ಲಿ ಕೂಳೆಗಿಲ್ಲದೆ ಡೈರೆಕ್ಟ್ ಇಲ್ಲಿಗೆ ಬಂದು ಹೊಡಿತದೆ. ಕೂಳೆ ಆಗಿರ್ಬೋದು, ಮತ್ತು ಅದು ಟಾಪ್ ಆ್ಯಂಡ್ ಕೆಲವು ಸರಿ ಬಿಚ್ಚೋಗೋ ಚಾನ್ಸ್ ಇರುತ್ತೆ ನೀವೇನಾದರೂ ಸರಿಯಾಗಿ ಅಡ್ಜಸ್ಟ್ ಮಾಡಲಿಲ್ಲ ಅಂದರೆ. ಹಾಗಾಗಿ ತುಂಬ ಭಾರಿ ಸೇಫಾಗಿರ್ಬೇಕಾಗ್ತದೆ. ಈ ವೇಟ್ ಕಟ್ಟರು ಅಷ್ಟೇ, ಮತ್ತು ನಮ್ಮದು ಕಟಿಂಗ್ ಮಿಷಿನು ಅದು ತುಂಬ ಡೇಂಜರಸ್ಸು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸೇಫ್ಟಿ ಫಸ್ಟು. ಕಣ್ಣು, ಕೈ, ಕಾಲು, ಮೂಗು, ಬಾಯಿ ಎಲ್ಲದಕ್ಕೂ ಹಾರೋ ಚಾನ್ಸ್ ಇರ್ತದೆ. ಮತ್ತು ಕ್ಲಚ್ಚೊಂದು ನೋಡ್ತಾಯಿರಿ. ನೋಡಿ, ಇಷ್ಟು ಸವಿಲಿಕ್ಕೆ ಬಿಡಬೇಡಿ. ಇಷ್ಟು ಸವಿಲಿಕ್ಕೆ ಬಿಟ್ಟರೆ ನಿಮಗೆ ಎರಡಕ್ಕೂ ಪ್ರಾಬ್ಲಮ್. ಕ್ಲಚ್ ಹೌಸಿಂಗು ಹೋಗುತ್ತೆ. ಹಾಗಾಗಿ ನೋಡಿ, ಇದು ಎಂಡ್ ಆಗ್ತಾ ಬಂದಿದೆ, ಸ್ಟೆಪ್ ಬಂದಿದೆ. ನೋಡಿ, ಇದು ಸ್ಟೆಪ್ ಬರೋ ಕಾರಣ ನಾವು ಇಷ್ಟು ಟೈಮ್ ಬಿಡಬಾರ್ದಿತ್ತು. ಇಷ್ಟು ವೇರ್ ಆಗ್ಲಿಕ್ಕೆ ಬಿಟ್ಟು ನೋಡಿ, ಇದು ಸ್ಟೆಪ್ ಬಂದಿದೆ. ಹಾಗಾಗಿ ನಿಮ್ಗೆ ಅದು ಎಂಗೇಜ್ ಆಗಲ್ಲ. ನೆಕ್ಸ್ಟ್ ಇನ್ನೆಂತ ಮತ್ತು ಪೆಟ್ರೋಲ್ ಆಯಿಲೆಲ್ಲ ಹಾಕೋದು ಗೊತ್ತಲ್ಲ ನಿಮಗೆ. 1 ಲೀಟ್ರ್ ಪೆಟ್ರೋಲ್ಗೆ, ಡ್ರೈ ಪೆಟ್ರೋಲ್ಗೆ 1 2T ಆಯಿಲು. ನೋಡಿ, ಇಲ್ಲಿದೆ. ನೋಡಿ, ಇದು 2T ಆಯಿಲು. ಇದು 1 ಲೀಟ್ರ್ ಪೆಟ್ರೋಲ್ಗೆ ಇದೊಂದು ಪ್ಯಾಕೆಟ್ ಹಾಕಿದರೆ ಆಯಿತು, ಅಷ್ಟು. ವೀಡಿಯೋ ತೋರ್ಸೋಕೆ ಹೋಗಿ ನಾನು ಫುಲ್ ನೋಡಿ ഞങ്ങളെ ಸಂತರಂಜಿಲ್ಲ ಎಪ್ಪೋಡು ಮಾರ ವೈಕ್ಲ ಮತ್ತೆ ಈ ನಮ್ಮಲ್ಲಿ ಟೂಲ್ಸ್ ಇದೊಂದು ಮಾರ್ರೆ, ಇದ್ದರೆಲ್ಲ ಕೇಳಿ ತಗೊಂಡೋಗ್ತಾರೆ, ಟೂಲ್ಸ್ ವಾಪಸ್ ತಂದು ಕೊಡಲ್ಲ. ಅದೊಂದು ಬೇಜಾರು ನನಗೆ, ಭಾರಿ ಬೇಜಾರು ವಿಷಯ. ಸಾಧ್ಯ ಆದಷ್ಟು ಟೂಲ್ಸ್ ಇಟ್ಕೊಳ್ಳಿ ಮನೇಲಿ, ಎಮರ್ಜೆನ್ಸಿ ಬೇಕಾಗ್ತವೆ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೋಡುವ, ಮಳೆ ಯಾವಾಗ ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಮಳೆ ಕಮ್ಮಿ ಆದರೆ ನೆಕ್ಸ್ಟ್ ವಿಡಿಯೋ, ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ತದೆ ನೋಡೋಣ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ, ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್
ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮೊರೀಸ್ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಮುಂದಿನ ವಿಡಿಯೋ ಯಾವಾಗಂತ ನನಗೆ ಗೊತ್ತಿಲ್ಲ, ನೋಡೋಣ.